ಇದ್ದೀವಿ. ಇವತ್ತು ನೀವು ಅದನ್ನೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ಇವ್ರು ಏನು ಘೋಷಣೆ ಮಾಡಿದ್ದಾರೆ, ಇವ್ರು ಏನು ಇಲ್ಲಿ 50 ಕೋಟಿ 100 ಕೋಟಿ ಯಾವ್ದಾದ್ರು ಒಂದು ಪೂರ್ಣಗೊಳಿಸಿ ಅವ್ರು ನಾವು ಇದನ್ನ ಮಾಡಿದೆ ಅಂತ ಎದುರ್ತಾರೆ. ನಾನಿವತ್ತು ಜನರಿಗೆ ಹೇಳೋದಿಷ್ಟೇ, ಕೇಂದ್ರದ ಸರ್ಕಾರ ಯಾವತ್ತು ಸರ್ಕಾರ ಅಲ್ಲಿರುತ್ತೆ. ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ಇವತ್ತು ಆಂಧ್ರದಲ್ಲಿ ಏನು 5-6 ಸಾವಿರ ಕೋಟಿ ಕೇಂದ್ರದ ಹಣಕಾಸು ಏನು ಇವತ್ತು ಆಂಧ್ರಕ್ಕೆ ತಮಿಳುನಾಡಿಗೆ ಏನು ಸಿಗ್ತಾ ಇದೆ, ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗ್ತಾ ಇತ್ತು. ಇವತ್ತು ಹಣಕಾಸು ಬೊಕ್ಕಸದಲ್ಲಿ ರೊಕ್ಕನೇ ಇಲ್ಲ, ಘೋಷಣೆ ಎಲ್ಲಿಂದ ಮಾಡ್ತಾರೆ ಇವರು. ನಾನು ಇದನ್ನ ಕೇಳಕ್ ಬಯಸ್ತೇನೆ. ಇವತ್ತು ನಾನು ಕೇಳೋದಿಷ್ಟೇ, ಬದಲಾವಣೆಯನ್ನ ಬಯಸಿ ಬದಲಾವಣೆಯನ್ನ ನೋಡಿ. ಇವತ್ತು ನಾನು ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ, ಮತ್ತೆ ಅವ್ರಿಗೆ ಇನ್ನೂ ಕಾಲಾವಕಾಶ ಇದೆ. ಇವತ್ತು ಸಂಪೂರ್ಣ ಅವರ ಅಧಿಕಾರ, ಅವರ ಒಂದು ಸರ್ಕಾರದ ಭದ್ರತೆ ಆಗಿದೆ. ಆದ್ರೆ ಇವತ್ತು ಅವರು ನಿಜವಾಗ್ಲೂ ಮಾಡಬೇಕಾದಂತ ಕೆಲಸ, ಇವಾಗ ಯಾವ ಬೈ ಎಲೆಕ್ಷನ್ ಇಲ್ಲ, ಇವಾಗ ಅವ್ರು ಬರಬೇಕು. ಯಡಿಯೂರಪ್ಪನ 1 ತಿಂಗಳ ಅಧಿಕಾರಕ್ಕೋಸ್ಕರ ಬಂದಾಗ ಏನು ಇದೇ ವೇದಿಕೆ ಮೇಲೆ ದೇವೇಗೌಡರನ್ನ ಕುಮಾರಸ್ವಾಮಿನ ಏನು ಬೈದಾಡಿದ್ರು, ಇವತ್ತು ಅವರು ಈ ಒಂದು ಮಂತ್ರಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಅವರು ಈ ಒಂದು ಸಾಧನೆಯನ್ನ ತೋರಿಸ್ಬೇಕಂತ ನಾನು ಈ ವೇದಿಕೆ ಮೇಲೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತು 10,000 ಜನ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಜಾಪುರದಿಂದ ಬಹಳ ಒಂದು ಹುಮ್ಮಸ್ಸು ಸಿಕ್ಕಿದೆ. ನಮ್ಮ ಪಕ್ಷಕ್ಕೆ ಇವತ್ತು ಈ ಒಂದು ಸಂಘಟನೆಯಿಂದ ಇವತ್ತು ಟಿವಿಯಲ್ಲಿ ನೋಡಿದಂತ ಜನ ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದಾರೆ. ರೈತರ ಪರವಾಗಿ ಈ ಒಂದು ಕಾರ್ಯಕ್ರಮನ ನಮ್ಮ ಎಸ್ ಪಾಟೀಲ್ ನಡವಳ್ಳಿ ಅವರು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮನ ನಿಜವಾಗ್ಲೂ ನಮ್ಮ ನಾಯಕರು ಇದನ್ನ ಬೆಳಗಾವಿ ಅಧಿವೇಶನದಲ್ಲಿ ಅತಿ ಹೆಚ್ಚಾಗಿ ಒತ್ತು ಕೊಟ್ಟು ಇದನ್ನ ಈ ಒಂದು ವಿಷಯನ್ನ ನಿಜವಾಗ್ಲೂ ವಿರೋಧ ಪಕ್ಷದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಮತ್ತು ಈ ಹೋರಾಟದಿಂದ ಏನಾದ್ರೂ ಹಣಕಾಸು ಬಿಡುಗಡೆ ಆಯ್ತಂದ್ರೆ ಅದು ನಿಜವಾಗ್ಲೂ ನಮ್ಮ ಎಸ್ ಪಾಟೀಲ್ ನಡವಳ್ಳಿ ಅವರಿಗೆ ಈ ಶ್ರೇಯ ಹೋಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಸಮಯದ ಅಭಾವದಿಂದ ನಾನು ಯಾವತ್ತು ಬರ್ತೀನಿ, ಆದ್ರೆ ಈ ಸರ್ಕಾರ ಇನ್ನ ಏನೇನ್ ಮಾಡ್ತೈತೆ ಅಂತ ನೋಡಿದೆ ಅಂತ ನಾನು ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಮತ್ತೆ ಬರ್ತೀನಿ. ಅವರಲ್ಲಿ ಏನಿದೆ ಆಸಕ್ತಿ ನಮ್ಮಲ್ಲಿ ಕೂಡ ಇದೆ. ಅವ್ರು ಯಾವ ಚಾಣಕ್ಯತನ ಮಾಡ್ತಾರೆ ಆ ಚಾಣಕ್ಯತನ ನಾನು ಕೂಡ ಮಾಡಿ ತೋರಿಸ್ತೀನಿ. ಆದ್ರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾವು ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದೆಲ್ಲರೂ ನಮ್ಮ ಆತ್ಮೀಯ ಮಿತ್ರರು, ನಮ್ಮ ತಾಲೂಕಿನ ಪೌರ ಶಾಸಕರಾಗಿರ್ತಕ್ಕಂಥ ಎಸ್ ಪಾಟೀಲ್ ನಡವಳ್ಳಿ ಅವರು ನೋಡಿರ್ತಕ್ಕಂಥ ಈ ಹೋರಾಟದ ಮುಂಚೂಣಿಯಲ್ಲಿ